ಶ್ರೀ ಪತಂಜಲಿ ಯೋಗ ಶಿಕ್ಷಣ ವಿಶ್ವಸ್ತ ಮಂಡಳಿ ಹಾಗೂ ಶ್ರೀ ಪತಂಜಲಿ ಯೋಗ ಶಿಕ್ಷಣ ವತಿಯಿಂದ ಬೆಂಗಳೂರಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕನ್ನಹಳ್ಳಿ ಕೊಡಿಗೆಹಳ್ಳಿಯಲ್ಲಿ 49ನೇ ಪ್ರಾಂತ ಶಿಕ್ಷಣ ಶಿಬಿರವು ನಡೆಯುತ್ತಿದ್ದು ಆಗಸ್ಟ್ 5ರಿಂದ 9ನೇ ತಾರೀಕಿನವರೆಗೂ ಅಂದರೆ 5 ದಿನಗಳ ಕಾಲ ಈ ಕಾರ್ಯಾಗಾರವು ನಡೆಯಲಿದೆ. ಆಗಸ್ಟ್ 5ರಂದು ನಡೆದ ಮೊದಲನೇ ದಿನದ ಕಾರ್ಯಾಗಾರದಲ್ಲಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಿಬಿರ ಉದ್ಘಾಟನೆಯಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನಿತ್ಯ ದಾಸೋಹ ಸಮಿತಿಯ ಅಧ್ಯಕ್ಷ ಎಸ್ ಶಾಂತರಾಜು ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಪ್ರಾಂಶುಪಾಲರಾದ ಡಾಕ್ಟರ್ ಗಣಪತಿ ಹೆಗಡೆ, ಶೇಖರ್ ಡಿಎಂ, ಮಾರ್ಕಂಡಯ್ಯ ಸೇರಿದಂತೆ ಇತರೆ ಗಣ್ಯರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಇವತ್ತಿನ ಜೆನ್ಜಿ ಪೀಳಿಗೆಗೆ ಪತಂಜಲಿ ಯೋಗ ಶಿಕ್ಷಣವು ಎಷ್ಟು ಅತ್ಯವಶ್ಯಕ ಎನ್ನುವುದರ ಕುರಿತಾಗಿ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ತಮ್ಮ ನುಡಿಗಳಿಂದ ಸಂದೇಶವನ್ನ ಸಾರಿದ್ದಾರೆ. ಈ ಸಮಾಜವನ್ನ ಬದಲಾಯಿಸಲಿಕ್ಕೆ ಅಥವಾ ನಾವು ಅಂದುಕೊಂಡ ಹಾಗೆ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ನಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆಯೇ ಅನ್ನುವ ಒಂದು ಏನು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಕೆಲವರು ಮಾತಲ್ಲಿ ಹೇಳಿದ್ರು, ಸಾಂದರ್ಭಿಕವಾಗಿ ಆ ಮಾತು ಎಷ್ಟಿತ್ತು ಅಂದರೆ ಕಾಕ್ರೋಚ್ ಅಲ್ವಾ, ಇಟ್ ಇಸ್ ಅ ಬರ್ನಿಂಗ್ ಇಶ್ಯೂ. ಈಗ ಪ್ರೆಸೆಂಟ್ಲಿ ಇಟ್ ಇಸ್ ಅ ಬರ್ನಿಂಗ್ ಇಶ್ಯೂ ಇನ್ ಎಂಟೈರ್ ಇಂಡಿಯಾ. ಬಹಳ ತೆರೆದ ಕಣ್ಣಿಂದ ನೋಡ್ತಾ ಇದ್ದಾರೆ ಸಂಭಾವಿತರು, ಸುಸಂಸ್ಕೃತರು, ದೇಶಕ್ಕೋಸ್ಕರ ಯೋಚನೆ ಮಾಡೋಂಥವ್ರು. ಏನಪ್ಪ ಸಡನ್ನಾಗಿ ಹೀಗೆ ಬೆಳವಣಿಗೆ ಆಗ್ತಾ ಇದೆಯಲ್ಲ. ಜನರೇಷನ್ ಗ್ಯಾಪ್ ಬಗ್ಗೆನೂ ಕೂಡ ಅಲ್ಲಿ ವಾಸ್ತವಿಕವಾಗಿ ಇತ್ತು ಒಳಗಡೆ. ಅವರು ಜನರೇಷನ್ ಗ್ಯಾಪ್ ಅಂತ ಪದ ಬಳಸಲ್ಲ ಅಂದ್ರೂ ಕೂಡ ಆ ಜನರೇಷನ್ ಗ್ಯಾಪು ಡಿಫಿಸಿಟ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ವ್ಯಾಲ್ಯೂಸ್, ಪೇಟ್ರಿಯಾಟಿಸಮ್ ಅಲ್ವಾ, ಥಾಟ್ಸ್, ಈ ಗ್ಯಾಪನ್ನು ಇನ್ನೂ ಯೋಚನೆ ಮಾಡ್ತಾ ಇದೆ. ಈ ಜನರೇಷನ್ ಗ್ಯಾಪಲ್ಲಿ ಆ ಗ್ಯಾಪು ಜಾಸ್ತಿ ಆಗ್ತಾ ಇದೆ. ಇದು ಒಂದು ಕಡೆ ಸಾಮಾಜಿಕ ವಿಷಯವಾಗಿ ಅಥವಾ ದೇಶದ ಒಂದು ವಿಶೇಷವಾದಂಥ ಪ್ರಧಾನ ಸಮಸ್ಯೆಯಾಗಿ ಒಂದು ಫೆನೋಮೆನ ಆಗಿ ಬೆಳೆಯುವಂಥ ಸಂದರ್ಭದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಾಧ್ಯತೆಗಳೇನು, ವಾಟ್ ಆರ್ ದ ಪಾಸಿಬಿಲಿಟೀಸ್ ಆಸ್ ಅನ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಹಣಕಾಸಿಂದಲ್ಲ, ಇಟ್ ಇಸ್ ನಾಟ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈ ನೆಲದಲ್ಲಿ ಈ ಒಂದು ಪವಿತ್ರವಾದಂಥ ಭಾರತ ಭೂಮಿಯಲ್ಲಿ ಹುಟ್ಟಿರುವಂಥ ಎಲ್ಲರೂ ಪವಿತ್ರರೇ. ಪರಿಸ್ಥಿತಿಯ ಕೈಗೊಂಬೆಯಾಗಿ ನಾವು ನಮ್ಮ ಪರಿಸ್ಥಿತಿನ ಹದಗೆಡಿಸ್ಕೊಳ್ತಾ ಇದ್ದೀವಿ. ಸಮಾಜದ ನೆರೆಹೊರೆಯ ದೇಶದ ಪರಿಸ್ಥಿತಿನೂ ಕೂಡ ಹಾಳು ಮಾಡ್ತಾ ಇದ್ದೀವಿ. ಈ ಪರಿಸ್ಥಿತಿಯನ್ನು ತಣ್ಣಗೆ ಮಾಡಬೇಕು, ಈ ಪರಿಸ್ಥಿತಿನ ಬದಲಾಯಿಸಬೇಕು ಅಂದರೆ ವ್ಯಕ್ತಿಗತ ಬದಲಾವಣೆಯೂ ಕೂಡ ಬಹಳ ಅಗತ್ಯವಾಗಿರುತ್ತೆ. ಈ ಪರ್ಸನಲ್ ಟ್ರಾನ್ಸ್ಫಾರ್ಮೇಷನ್, ವ್ಯಕ್ತಿಗತ ಬದಲಾವಣೆ. ಏಕೆಂದರೆ ಇವತ್ತು ವ್ಯಕ್ತಿಗತ ಬದಲಾವಣೆಗಳು ಸಮಾಜವನ್ನು ಹಾಳು ಮಾಡುವಂಥ ಹಂತಕ್ಕೆ ಹೋಗ್ತಾ ಇದೆ. ತನ್ನ ತಾನು ಹಾಳು ಮಾಡೋದು ಅಷ್ಟೇ ಅಲ್ಲ, ಕೋತಿ ತಾನು ಕೆಡದಲ್ಲಿ ವನ ಕೆಡಿಸ್ತಂತೆ ಒಂದು ಗಾದೆ ಹೇಳ್ತಾರೆ ಗೊತ್ತಾ ಹಿರಿಯರು. ಹಾಗೆ ಈ ಕಾಲದ ಈ ಜನರೇಷನ್ ಏನು ಜನ್ಜಿ ಜನರೇಷನ್ ಅಂತಾರೆ, ನೆಕ್ಸ್ಟ್ ಆಲ್ಫಾ ಜನರೇಷನ್ ಬರುತ್ತೆ ಅಂತಾರೆ. ಇನ್ಯಾಗಿರುತ್ತಪ್ಪ ಈ ಪರಿಸ್ಥಿತಿ ಅಂತ ಯೋಚನೆ ಮಾಡ್ಕೋಬೋದು. ಇನ್ನೊಂದು ಪದ ಬಳಸಿದ್ರು, ಈ ಮನೆಯಲ್ಲಿ ಟಾರ್ಚರ್ ಅನ್ನೋ ಪದ ಬಳಸಿದ್ರು. ಟಾರ್ಚರ್ ಅನ್ನೋ ಬಳಸಿದ್ರು ತಾವು. ಟಾರ್ಚರ್ ಕೊಡ್ತಾರೆ ಮಕ್ಕಳು. ಇದು ಹೇಗೆ ಗೊತ್ತಿಲ್ಲ, ಒಂದು ಇಲ್ಯೂಷನ್ ಇರಬಹುದು ಆ ಮಕ್ಕಳಿಗೆ, ಆ ಜನ್ರೇಷನ್ಗೆ. ವಾಸ್ತವದ ಹರಿವಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಯೂಷನ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವ್ಯಕ್ತಿಗತವಾಗಿ ಏನೂ ಕೊಡುಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿಗಳಿಗೂ ಅವರು ಏನು ಒಂದು ಕೃತಜ್ಞತಾಪೂರ್ವಕವಾಗಿ ನಡ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಸಮಾಜಕ್ಕಂತೂ ಅವರು ಬೇಕೇ ಆಗಲ್ಲ, ದೇಶವಂತೂ ಅವ್ರನ್ನ ಬಯಸೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಹೆಚ್ಚಾಗೋ ಸಮಯದಲ್ಲಿ ನಿಜವಾಗಲೂ ನೀವೆಲ್ಲ, ನಾನು ವೈಯಕ್ತಿಕವಾಗಿ ಅನಿಸ್ಕೊತೀನಿ ನೋಡಿ, ಈ ಥರ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದಲೇ ವ್ಯಕ್ತಿಗತ ಬದಲಾವಣೆಗೆ, ಪರಿಸ್ಥಿತಿಯ ಬದಲಾವಣೆಗೆ, ಸಮಾಜದ ಬದಲಾವಣೆಗೆ, ದೇಶದ ಬದಲಾವಣೆಗೆ ಒಂದು ನಾಂದಿಯನ್ನು ಆಡಬಹುದು, ಒಂದು ಭೂಮಿಕೆಯನ್ನು ಸಿದ್ಧಪಡಿಸಬಹುದು, ವ್ಯವಸ್ಥಿತವಾಗಿ ಸಿದ್ಧಪಡಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು 238, 250ಕ್ಕೂ ಹೆಚ್ಚು ಜನ ಇಲ್ಲಿ ಬಂದಿದ್ದಾರೆ. ನನಗೆ ಅಕ್ಕಂದಿರ ಒಂದು ಭಾವ, ಬಹುತಕ್ಕಿಂತ ಭಾವ, ಅವರ ಪ್ರಜ್ಞೆ, ಅವರ ಆದರ್ಶಗಳು, ಅವರ ಸರ್ವೀಸ್ ಮೈಂಡ್ ಇದು ನೋಡಿದಾಗ ಇದು ಎಲ್ಲಿ ಕಲ್ತರು? ಮೋಸ್ಟ್ ಪ್ರಾಬಬ್ಲಿ ದ್ಯಾನ್ ದೇ ಪೇರೆಂಟ್ಸ್, ದೇ ಲರ್ನ್ ಇಯರ್, ದೇ ಎಕ್ಸ್ಪೀರಿಯನ್ಸ್ಡ್ ಇಯರ್ ಅಲ್ವಾ. ತಂದೆ ತಾಯಿಗಳು ಕೊಡುವ ಮೌಲ್ಯ ಶಿಕ್ಷಣಕ್ಕಿಂತಲೂ ಅಥವಾ ಅವರ ಅನುಭವಕ್ಕಿಂತಲೂ ಈ ಸಾಂಸ್ಥಿಕವಾಗಿ ಒಳಗೊಂಡಾಗ, ಇನ್ಕ್ಲೂಷನ್, ಈ ಸಾಂಸ್ಥಿಕವಾಗಿ ಒಳಗೊಂಡಾಗ ಏನನ್ನಾದರೂ ಕಲೀಲಿಕ್ಕೆ ಅಥವಾ ಬೆಳೆಸ್ಕೊಳ್ಳಿಕ್ಕೆ
ಪರ್ಸನಲ್ ಈ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ಗೆ ಸಾಧ್ಯ ಆಗುತ್ತೆ ಅನ್ನಲಿಕ್ಕೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಯಾಕೆಂದ್ರೆ ಔಟ್ ಆಫ್ ಮೈ 25 ಇಯರ್ ಎಕ್ಸ್ಪೀರಿಯನ್ಸ್ ನಾವು ಅನೇಕ ರಾಷ್ಟ್ರೀಯ ಹಬ್ಬಗಳಲ್ಲಿ, ಯೋಗ ದಿನಾಚರಣೆಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಹಿರಿಯರ ಕನೆಕ್ಷನ್ಸ್ ಕೂಡ ನನಗಿತ್ತು. ನಾನು ನೋಡಿದ್ದೀನಿ. ಮಂಡ್ಯ, ಹಾಸನ, ಚಿಕ್ಕಮಗಳೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಈ ಭಾಗದಲ್ಲಿ ನೋಡಿದ್ದೀವಿ. ಇದು ಒಂದು ದೊಡ್ಡ ಆಂದೋಲನವಾಗಿ ಬೆಳೀತಾ ಇದೆ ಇವತ್ತು. ಬಹಳ ಸಂತೋಷದ ವಿಷಯ. ಈ ದೊಡ್ಡ ಆಂದೋಲನ ಈ ಒಂದು ರೀತಿ ರೆವಲ್ಯೂಷನರಿ ಮೈಂಡಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ಇವತ್ತು 5 ದಿನಗಳ ಕಾಲ ಪ್ರಶಿಕ್ಷಣ ಒಂದು ಶಿಬಿರವನ್ನು ಮಾಡಿ ಯೋಗ ಜೀವನ ದರ್ಶನವನ್ನು ಮಾಡಿಸ್ಬೇಕು. ನೀವು ಊಹೆ ಮಾಡ್ಕೊಳ್ಳಿ, ಇವತ್ತು ಇಡೀ ದೇಶದ ತುಂಬ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ. ಎಲ್ಲೆಂದ್ರಲ್ಲಿ ಆಸ್ಪತ್ರೆ. ಒಂದೊಂದು ನಗರಗಳಿಗೆ ಹೋಗಿ ನೀವು, ಉದಾಹರಣೆಗೆ ಮಂಡ್ಯ ಸಿಟಿ ಮೆಡಿಕಲ್ ಕಾಲೇಜ್ ಪಕ್ಕ ಉದ್ದಕ್ಕೂ ಸಣ್ಣ ಸಣ್ಣ ಕ್ಲಿನಿಕ್ಗಳು, ಪಾಲಿಕ್ಲಿನಿಕ್ಗಳು, ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಹಂಗೆ ಬನ್ನಿ, ಮೆಡಿಕಲ್ ಸ್ಟೋರ್ಗಳು ತುಂಬಿ ತುಳುಕ್ತವೆ. ನೀವು ಸ್ವಲ್ಪ ಆ ಕಡೆ ಬನ್ನಿ, ವೈನ್ ಸ್ಟೋರ್ಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ರೈಟ್? ಇದು ಸಮಾಜ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನೋಕ್ಕೆ ಅವೆಲ್ಲ ನಮಗೆ ಫಿಸಿಕಲಿ ಒಂದು ವಿಟ್ನೆಸ್ಸನ್ನು ಅಲ್ಲೇ ದಾಖಲು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಸಮಾಜ ಹೀಗೆ ಬದಲಾವಣೆ ಆಗ್ತಾ ಇದೆ. ಆಸ್ಪತ್ರೆಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ, ವೈನ್ ಸೆಂಟರ್ಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಅಲ್ವಾ? ಇದು ಸಮಾಜಕ್ಕೆ ಆತಂಕಕಾರಿಯಾದಂಥ ಒಂದು ಸಂದರ್ಭ. ಯಾರೆಲ್ಲ ಈ ದೇಶ ಯೋಗಿಕ ಜೀವನವನ್ನು ನಡೆಸಬೇಕು, ಪ್ರಪಂಚಕ್ಕೆ ಒಂದು ಸಾಕ್ಷ್ಯ ಆಗಬೇಕು, ಪ್ರಪಂಚಕ್ಕೊಂದು ಮಾದರಿ ಆಗಬೇಕು, ಪ್ರಪಂಚಕ್ಕೊಂದು ದಿಕ್ಸೂಚಿ ಆಗಬೇಕು ಅಂತ ಬಯಸಿ 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 ಈ ದೇಶವನ್ನು ಶತಶತಮಾನಗಳಿಂದ ಕಟ್ಟಿಕೊಂಡು ಬಂದಿದ್ದಾರೋ, ಆ ಎಲ್ಲ ಕಟ್ಟಿದ ಕಂಬದ ಒಂದೇ ಇಟ್ಟಿಗೆಯನ್ನು ಕೀಳುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಅಂದರೆ ನಾವು ಸರಿಯಾಗಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ರೆ, ಬದುಕಿನ ಮಹತ್ವವನ್ನು, ಬದುಕಿನ ಸಾರ್ಥಕತೆಯನ್ನು ಅಥವಾ ಬದುಕಿನ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡಿದ್ರೆ ವ್ಯಕ್ತಿಗತವಾಗೂ ಕೂಡ ಜೀವನ ಹಾಳು ಮಾಡಿಕೊಂಡು ಸಮಾಜಕ್ಕೆ ಕೂಡ ಹಾನಿ ಮಾಡುವಂಥ ಪರಿಸ್ಥಿತಿ ಇವತ್ತು ನಡೀತಾ ಇದೆ. ಹೇಳಿದ್ರು ಒಂದು ಸಂಕೇತವನ್ನು, ಒಂದು ರೇಷಿಯೋ 20:80. ಪಾಪ್ಯುಲೇಷನ್ ಇಸ್ 20, ಬಟ್ ದೇ ಆರ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್ಸ್. ಪಾಪ್ಯುಲೇಷನ್ ಇಸ್ 80, ದೇ ಆರ್ ನಾಟ್ ಅಡ್ರೆಸ್ಸಿಂಗ್ ಆ್ಯಂಡ್ ಅಪ್ರೋಚಿಂಗ್. ದೇ ಕೀಪ್ ಕ್ವೈಟ್ ಅಲ್ವಾ? ಸುಮ್ಮನೆ ಸೈಲೆಂಟಾಗಿದೆ, ನನಗೆ ಹಾಕಬೇಕು ಅಂತ. ಇದು ಒಂದು ಹಂತಕ್ಕೆ ಒಂದು ಶತಮಾನದ ಮೌಲ್ಯಗಳನ್ನೇ ಹಾಳು ಮಾಡಿಬಿಡುತ್ತೆ. ಶತಮಾನದ ಮೌಲ್ಯಗಳು, ವ್ಯಾಲ್ಯೂಸ್ ಆಫ್ ಸೆಂಚುರೀಸ್, ಶತಮಾನದ ಮೌಲ್ಯಗಳು ಹಾಳಾಗೋದ್ರೆ ಆ ಮೌಲ್ಯಗಳನ್ನ ಸೃಷ್ಟಿ ಮಾಡಲಿಕ್ಕೆ ಇನ್ನೂ ಅನೇಕ ಶತಮಾನಗಳು ಬೇಕಾಗುತ್ತೆ. ಈಗ ನಾವು 21ನೇ ಶತಮಾನದಲ್ಲಿ ಇದ್ದೀವಲ್ವಾ? ಅದತ್ರ 20ನೇ ಶತಮಾನ ತನಕ ಗಟ್ಟಿಯಾಗಿ ಎಲ್ಲರೂ ಸಂತೋಷವಾಗಿರ್ತಿದ್ರು. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ತಂದೆ ತಾಯಿ, ನಮ್ಮ ಊರು, ನಮ್ಮ ಇದು ಅಂತ ಅಲ್ವಾ? ಈಗ ಸ್ವಲ್ಪ ಆತಂಕಗಳು, ಅಪ್ರೆನ್ಷನ್ಸ್, ಟ್ರಬಲ್ಸ್ ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ವ್ಯಕ್ತಿಗತ ಜೀವನವನ್ನು, ಯೋಗಿಕ ಜೀವನವನ್ನು ನಿರ್ಮಾಣ ಮಾಡೋದ್ರ ಮೂಲಕ ತಾನು ಮತ್ತು ತನ್ನ ನೆರೆಹೊರೆ ಒಂದು ಸಮೃದ್ಧಿಯಿಂದ, ಸಂತೃಪ್ತಿಯಿಂದ ಯೋಗಿಕ ಜೀವನ ನಡೆಸಬೇಕು ಅಂದರೆ ನಾವೆಲ್ಲರೂ ಕೂಡ ಯೋಗಾಭ್ಯಾಸವನ್ನು ಮಾಡಬೇಕಾಗುತ್ತೆ. ಅವರು ಅನೇಕ ವಿಷಯಗಳು ಹೇಳಿದರು. ಶರೀರದ, ಆತ್ಮದ, ಮನಸ್ಸಿನ ಇವುಗಳೆಲ್ಲವೂ ಕೂಡ ಈ ಯೋಗದ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಭೌತಿಕ ಅಷ್ಟೇ ಅಲ್ಲ, ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಅಲ್ಲ, ಮೆಂಟಲ್ ಫಿಟ್ನೆಸ್, ಇಂಟೆಲೆಕ್ಚುಯಲ್ ಫಿಟ್ನೆಸ್ ಅಥವಾ ಅಲ್ವಾ, ಈ ಮಾನಸಿಕ ಮತ್ತು ಬೌದ್ಧಿಕ ಸ್ವಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅನೇಕ ಪ್ರಯೋಗಗಳನ್ನ ಮಾಡಿ ಒಂದು ಪರಿವರ್ತನೆಯ ಕ್ರಾಂತಿನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋಂಥದ್ದು ಭಾಳ ಸಂತೋಷ. ಇವತ್ತು ಹೆಣ್ಮಕ್ಳೆಲ್ಲ ಬಂದಿದ್ದಾರಲ್ವಾ? ಶಿವಕುಮಾರಣ್ಣವ್ರು ಚೆನ್ನಾಗಿ ಹೇಳಿದರು. ಇವತ್ತು ಎಲ್ಲ ಹೆಣ್ಮಕ್ಳು ಬಿಟ್ಟು ಬರಬೇಕಾದ್ರೆ ಪರ್ಮಿಷನ್ ತೊಗೊಂಬರ್ಬೇಕು ಅಲ್ವಾ? ನಮ್ಮ ಅಣ್ಣಂದಿರು ಬರಬೇಕಾದ್ರೆ ಒಂದು ಸ್ವಲ್ಪ ಅಯ್ಯೋ ಸಾಕಪ್ಪ ನಿಮ್ಮ ಸವಾಸ ಅಂತ ಬಿಟ್ಟು ಬಂದಿರ್ಬೋದು ಅಂತ ಅವ್ರು ಸಂತೋಷವಾಗಿ ಬಂದಿರ್ಬೋದು. ಈ ಒಂದು ಪರಿಸ್ಥಿತಿನ ಕರೆಕ್ಟಾಗಿ ಎಕ್ಸಾಕ್ಟ್ ಪಾಯಿಂಟ್ ಔಟ್ ಮಾಡಿ ಸಿಚುಯೇಷನ್ ಅವ್ರು ಹೇಳಿದ್ದಾರೆ. ನಾನು ಏನ್ಕೋತೀನಿ ಗೊತ್ತಾ, ಇವತ್ತು ರಾಮಸ್ವಾಮಣ್ಣ ಇರ್ಬೋದು, ಎಲ್ಲ ಅಕ್ಕಂದಿರು ಅಣ್ಣಂದಿರಲ್ಲಿ ಇಷ್ಟೆಲ್ಲ ಸೇವೆ ಮಾಡ್ತಾರಲ್ಲ, ಶೇಖರಣ್ಣವ್ರು ಇರ್ಬೋದು, ಮಾರ್ಕಂಡೇಯವ್ರು ಇರ್ಬೋದು, ಶಿವಕುಮಾರ್ ಎಲ್ಲ ಏನು ಸಮಿತಿಲಿ ಕೆಲಸ ಮಾಡೋಂಥವ್ರು, ಇದನ್ನು ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀವಲ್ವಾ? ಇಟ್ ಇಸ್ ನಾಟ್ ಎ ವರ್ಕ್ ಆ್ಯಸ್ ಪರ್ ಮೈ ನಾಲೆಡ್ಜ್, ಆ್ಯಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ ನಾಟ್ ಎ ವರ್ಕ್, ಇಟ್ ಇಸ್ ಎ ಸರ್ವೀಸ್. ವಾಟ್ ಈಸ್ ಮೆಂಟ್ ಬೈ ಸರ್ವೀಸ್? ವರ್ಕ್ ಅಂದ್ರೆ ಏನು? ದ ರಿಸಲ್ಟ್ ಈಸ್ ವೇಜ್, ಅಥವಾ ಏನೋ ಒಂದು ಸಂಭಾವನೆ ಸಿಗುತ್ತೆ ವರ್ಕ್ಗೆ. ಆದರೆ ಸರ್ವೀಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್, ಓನ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಅಪ್ಲಿಪ್ಮೆಂಟ್ ಆಫ್ ದ ಲೈಫ್ ಸ್ಟ್ಯಾಂಡರ್ಡ್ ಆಫ್ ಎವ್ರಿ ಪರ್ಸನ್ ಹೂ ಇಸ್ ಸರೌಂಡ್ ಅಸ್. ನಮ್ಮ ಸುತ್ತಮುತ್ತ ಇರುವಂಥವರ ಜೀವನ ಸಂತೋಷವಾಗಿರಲಿ, ಭೌತಿಕವಾಗಿ ಬೌದ್ಧಿಕವಾಗಿ ನಗುನಗ್ತಾ ಸಂತೋಷವಾಗಿ ಜೀವನ ನಡೆಸಲಿ.
ಹುಟ್ಟಿನ ಮಹತ್ವವನ್ನು, ಬದುಕಿನ ಅರ್ಥವನ್ನು ಸಾರ್ಥಕಗೊಳಿಸಲಿ ಅಂತ ಉದ್ದೇಶ ಅಲ್ವಾ? ಎಲ್ಲರ ಉದ್ದೇಶ ಅದೇ ತಾನೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಉದ್ದೇಶ ಅಷ್ಟೇ. ಸಾಂಸ್ಥಿಕವಾಗಿ ಇವತ್ತು ಹೇಳಿದರು ಶೇಖರಣವರು, ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅಂದರೆ ಹಣದ ರೂಪದಲ್ಲಿ ಹೇಳಿಲ್ಲ ಅವರು. ನಾವು ಏನು ಮಾಡ್ತಾ ಇದೀವಿ ದಟ್ ಇಸ್ ಸರ್ವೀಸ್. ಸರ್ವೀಸ್ ಈಸ್ ಈಕ್ವಲ್ ಟು ವ್ಯಾಲ್ಯೂ. ಸೇವೆ ಅಂದರೆ ಮೌಲ್ಯ, ಅದು ಕೆಲಸವಲ್ಲ. ಸೇವೆ ಅಂದರೆ ಅದು ಮೌಲ್ಯ. ಯಾವ ಮೌಲ್ಯ? ಬೋತ್ ಇಟ್ ಹ್ಯಾಸ್ ವಿಸಿಬಲ್ ಅಂಡ್ ಇನ್ವಿಸಿಬಲ್. ಕಣ್ಣಿಗೆ ಕಾಣುವ ಮೌಲ್ಯ, ಕಾಣದ್ದು ಒಂದು ಮೌಲ್ಯ ಇರುತ್ತೆ ಅಲ್ವಾ? ನಾವು ಸಂಸ್ಕಾರ, ಸಂಘಟನೆ, ಸೇವೆ, ಇನ್ನೊಂದು ಸೇರಿಸಿದ್ರು. ಯಾವುದದು? ಸಂಸ್ಕೃತ. ಸಂಸ್ಕೃತ ಅಪಾರವಾಗಿ ಪ್ರೀತಿಸಬೇಕಾದಂಥ ಕಾಲ ಇವಾಗ ಬರ್ತಾ ಇದೆ. ಪ್ರೀತಿಸಬೇಕಾದಂಥ ಕಾಲ, ಸಂಸ್ಕೃತವನ್ನು ಪ್ರೀತಿಸಬೇಕಾದಂಥ ಕಾಲ, ತಿಳ್ಕೋಬೇಕಾದಂಥ ಕಾಲ, ಕಲಿಯಬೇಕಾದಂಥ ಕಾಲ, ಕಲಿಸಬೇಕಾದ್ದು, ಬೆಳೆಸಬೇಕಾದ್ದು ಇವತ್ತು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನಮ್ಮೆಲ್ಲ ಭಾರತೀಯರ ಆದ್ಯ ಕರ್ತವ್ಯ ಆಗುತ್ತೆ. ಸೆಪ್ಟೆಂಬರ್ 1ರಿಂದ ನೀವು ಸಂಸ್ಕೃತವನ್ನು ಕಲಿಯಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು ಅಲ್ವಾ? ಆನ್ಲೈನಲ್ಲಿ ನೀವು ಕಲ್ತ್ಕೊಳ್ಳಿ. ಕಲಿಯೋದ್ರಿಂದ ಏನು ಕಳ್ಕೊಳಲ್ಲ. ಕಲಿಯುವುದರಿಂದ ಏನನ್ನೂ ಕಳ್ಕೊಳೋದಿಲ್ಲ. ಯಾವುದನ್ನು ಕಲಿಯೋದ್ರಿಂದ? ಯಾವೆಲ್ಲ ಜೀವನಕ್ಕೆ ಮೌಲ್ಯಗಳನ್ನ ತಂದು ಕೊಡ್ತವೋ, ಯಾವೆಲ್ಲ ಚಟುವಟಿಕೆಗಳು ಜೀವನಕ್ಕೆ ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಸಹಾಯ ಮಾಡ್ತವೋ ಅಂತಹ ಕಲಿಕೆ ನಮಗೇನು ಕಸ್ಕೊಳಲ್ಲ. ನಾವು ಭೋಗ ಸಂಸ್ಕೃತಿಗೆ ಹೋಗಿಬಿಟ್ರೆ, ತಿನ್ನಬೇಕು, ಉಣ್ಬೇಕು, ಹಾಗೆ ಹೀಗೆ ಅಂತ ಭೋಗ ಸಂಸ್ಕೃತಿಗೆ ಏನಾದರೂ ಹೋಗಿಬಿಟ್ರೆ ಅದು ಕಸಿದುಕೊಳ್ಳುತ್ತೆ. ಭೋಗ ಸಂಸ್ಕೃತಿಯ ಕಲಿಕೆ ಕಸ್ಕೊಳ್ಳುತ್ತೆ. ಯಾವುದನ್ನ? ನಮ್ಮ ಮೌಲ್ಯವನ್ನ, ನಮ್ಮ ಆರೋಗ್ಯವನ್ನ, ನಮ್ಮ ಜೀವನವನ್ನ, ನಮ್ಮ ವ್ಯಕ್ತಿತ್ವವನ್ನ ಎಲ್ಲ ಕಸ್ಕೊಂಡ್ಬಿಡುತ್ತೆ. ಈ ಕಾಕ್ರೋಚ್ ಇದು ಭೋಗ ಸಂಸ್ಕೃತಿ ಕಡೆ ಹೋಗಿ ಹೋಗಿ ದೇಶದ ಭವಿಷ್ಯವನ್ನೇ ಕಸಿದುಕೊಳ್ಳಬಹುದಾದಂಥ ಒಂದು ಆತಂಕ ನಮಗಿದೆ. ಅದಕ್ಕೆ ಪರಿವರ್ತನೆ ಮನೆಯಿಂದ ಪ್ರಾರಂಭವಾಗಬೇಕು. ದಿಸ್ ದ ಮೇನ್ ಏಮ್ ಅಂಡ್ ಥೀಮ್ ಅಂಡ್ ಆಕ್ಷನ್ ಅಂಡ್ ಪ್ಲಾನ್ ಅಂಡ್ ಪ್ರೊಜೆಕ್ಷನ್ ಆಫ್ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ. ಈ ಉದ್ದೇಶಗಳನ್ನು ಇಟ್ಟುಕೊಂಡು ತರಬೇತಿಯನ್ನು ಕೊಟ್ಟು ನೀವು ಇನ್ನಷ್ಟು ಜನಕ್ಕೆ ತಿಳುವಳಿಕೆ ಕೊಡಿ, ಜ್ಞಾನವನ್ನು ಕೊಡಿ, ಅವರು ಕೂಡ ಬದಲಾಗಲಿ. ಆ ಬದಲಾಗೋದ್ರಿಂದ ನಮ್ಮ ನೆರೆಹೊರೆ ಒಂದು ಒಳ್ಳೆಯ ಪ್ಲೆಸರಲ್ಲಿ, ನಾಟ್ ಪ್ರೆಸರ್, ಪ್ಲೆಸರಲ್ಲಿ ಸಂತೋಷವಾಗಿ ಹಿತದಾಯಕವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇಡೀ ರಾಷ್ಟ್ರದಲ್ಲಿ ಪತಂಜಲಿ ಮಹರ್ಷಿಗಳು ನೋಡಿ, ಸಪ್ತ ಋಷಿಗಳಿಂದ ಈ ದೇಶದ ಸನಾತನ ಧರ್ಮ ಸಂಸ್ಕೃತಿ ಘನತೆ ಹೆಚ್ಚಾಗಿದೆ. ಸಪ್ತ ನದಿಗಳಿಂದ ಭರತಖಂಡ ಆವರಿಸಿದೆ. ಇದು ಶ್ರೇಷ್ಠತೆ ಅಲ್ವಾ? ಇಂಥ ಶ್ರೇಷ್ಠತೆ ಬೇರೆ ಯಾವ ದೇಶದಲ್ಲೂ ಕೂಡ ಭೌತಿಕವಾಗಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಪವಿತ್ರವಾದಂತಹ ದೈವ ಭೂಮಿಯಲ್ಲಿ ಹುಟ್ಟಿರುವಂಥ ನಾವುಗಳು ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅಂದರೆ ನಾವು ಸದಾ ಕಲಿತಾ ಇರಬೇಕು. ಸದಾ ಕಲಿತಾ ಇದ್ದರೆ ನಾವು ಇನ್ನಷ್ಟು ತಿಳ್ಕೊಡ್ಲಿಕ್ಕೆ, ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತೆಲ್ಲ ಅಕ್ಕಂದಿರು ಬಂದಿದ್ದೀರಲ್ವಾ? ಮನೆಯ ಪರಿಸ್ಥಿತಿಗಳು ನೋಡಿ, ಯಾರ ಮಾತು ಯಾರು ಕೇಳಲ್ಲ. ಅದರಲ್ಲೂ 13 ವಯಸ್ಸಿನಿಂದ 25 ವಯಸ್ಸಿನ ವಯೋಮಾನದ ಯಾವ ಮಕ್ಕಳು ಕೂಡ ಇವತ್ತು ಕಂಟ್ರೋಲ್ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ನಮಗೆ ನಮ್ಮ ಮಠಕ್ಕೆ ಭಕ್ತರು ಬರ್ತಾರೆ, ತಂದು ಹಾಕ್ತಾರೆ. ನಾವು ಕೇಳ್ತೀನಿ, ಯಾಕಮ್ಮ ಒಂದೇ ಮಗು ಇದು ಯಾಕೆ ತಂದಿಲ್ಲ ಹಾಸ್ಟ್ಲಿಗೆ ಹಾಕ್ತೀರಿ? ನಾವೇನು ಹೈಜಿನಿಕ್ ನಿಮ್ಗೆ ಒಳ್ಳೆ ಫುಡ್ ಕೊಡ್ಲಿಕ್ಕಾಗಲ್ಲ, ಮಠ ಇದು ಪ್ರಸಾದ ಕೊಡ್ತೀವಿ ಅಷ್ಟೇ ಅಂದರೆ, ಅಯ್ಯೋ ಸ್ವಾಮಿ ನೀವೇನಾದರೂ ಕೂಡಿ ಕೊಡ್ದಿರೂ ಪರವಾಗಿಲ್ಲ, ಇವನ್ನ ಸ್ವಲ್ಪ ರಿಪೇರಿ ಮಾಡಿ ಇಟ್ಕೊಂಬಿಡಿ, ಇವನು ಕಾಟ ತಡೆಯೋಕ್ಕಾಗಲ್ಲ ಪೋ ಅಂತಾರೆ. ಇವನು ಕಾಟ ಹೇಳಿದ್ರ ಆವಾಗಲೇ ಟಾರ್ಚರ್, ಇವ್ನು ತಡೆಯೋಕ್ಕಾಗಲ್ಲ ಅಂತ ನೋಡಿ. ಇದು ಪರಿಸ್ಥಿತಿ. ನೀವು ಯಾವ ಹಳ್ಳಿಗೆ ಹೋಗಿ, ಇವತ್ತು ಅಲ್ಲೂ ಕೂಡ ಸಂಸ್ಕೃತಿ ಇಲ್ಲ, ಎಲ್ಲ ಭೋಗ ಸಂಸ್ಕೃತಿ ಬರ್ತಾ ಇದೆ, ಎಲ್ಲ ವೈಪರೀತ್ಯಕ್ಕೆ ಹೋಗ್ತಾ ಇದೆ. ಹೇಗೆ ಪ್ರಕೃತಿ ವೈಪರೀತ್ಯಗಳನ್ನ ಸೃಷ್ಟಿ ಮಾಡ್ತಾ ಇದೆಯೋ, ಮಾಲಿನ್ಯ ಹೆಚ್ಚಾಗ್ತಾ ಇದೆಯೋ, ಪ್ರವಾಹಗಳಾಗ್ತಾ ಇದೆಯೋ, ಯುದ್ಧಗಳಾಗ್ತಾ ಇದೆಯೋ, ಹಾಗೆ ಹಳ್ಳಿಗಳಲ್ಲೂ ಕೂಡ ಇವತ್ತು ಆ ವೈಪರೀತ್ಯಗಳು, ಆ ಡಿಸ್ಪ್ಯಾರಿಟೀಸು, ಆ ಡಿಸ್ಕ್ರಿಮಿನೇಷನ್ಸು, ಆ ಅಪ್ರಹೆನ್ಷನ್ಸು ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಇವನ್ನೆಲ್ಲ ಸಮಗ್ರವಾಗಿ ನಮ್ಮ ಡಾಕ್ಟರ್ ಗಣಪತಿ ಭಟ್ಟಣ್ಣವರು ಚೆನ್ನಾಗಿ ಹೇಳಿದರು. ನಾನು ಅವ್ರು ಮಾತಾಡಿದ ಮೇಲೆ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಅದು ನನ್ನ ಹೃದಯದ ಮಾತುಗಳನ್ನ ಹೇಳ್ತಾ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಏನಿದೆಯಲ್ಲ, ಆ ಸಮಿತಿಯ ಒಂದು ದೊಡ್ಡ ಕಾರ್ಯ ಇದು. ರಾಷ್ಟ್ರ ಕಟ್ಟುವ ಕಾರ್ಯ. ಕಣ್ಣಿಗೆ ಏನು ಕಟ್ಟಲಿಲ್ಲ ಮನೇನ, ಬಿಲ್ಡಿಂಗ್ನ, ಆದರೆ ಅಗೋಚರವಾಗಿ, ಅಸದೃಶವಾಗಿ ಸಮಾಜವನ್ನು ಒಂದು ಸುಸ್ಥಿರವಾಗಿ, ಯೋಗಿಕವಾಗಿ, ಬೌದ್ಧಿಕವಾಗಿ, ಭೌತಿಕವಾಗಿ ಒಂದು ಸಮತೋಲನ ಜೀವನ ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯ ಪರಿಕರಗಳನ್ನು
ಎಲ್ಲ ಜೀವನ ಪರಿಕರಗಳನ್ನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನೀಡ್ತಾ ಇರೋಂಥದ್ದು. ಇದು ಅತ್ಯಂತ ಹೃದಯಾಂತರದ ಬರುವಂಥ ಮಾತು, ಕೇವಲ ಮಾತಿಗಾಗಿ ನಾಲಿಗೆಯಿಂದ ಹೇಳ್ತಾ ಇಲ್ಲ. ಯಾಕೆಂದರೆ ಇದು ಹೆಚ್ಚು ಆಗಬೇಕು, ಇಂಥ ಶಿಬಿರಗಳು ಹೆಚ್ಚು ಆಗಬೇಕು. ನಾನು ರಾಮಸ್ವಾಮಿಯವ್ರು ಕೇಳಿದೆ, ನಿಮ್ಮ 50ನೇ ಶಿಬಿರವನ್ನು ನಮ್ಮ ಮಟ್ಟದಲ್ಲಿ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಆರ್ಥಿಕವಾಗಿ ಏನು ಅಷ್ಟು ದೊಡ್ಡವರಲ್ಲ. ನಾನು ನನ್ನ ಅಡಿಷನಲ್ DC ಪೋಸ್ಟ್ 25 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ನನ್ನ ಬ್ಯಾಕ್ಗ್ರೌಂಡನ್ನು ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದು. ನಿಮ್ಗೆ ಗೊತ್ತಿರಲಿ, ಆ ಮಹಾಪುರುಷ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ನಾನು ಅಲ್ಲಿದ್ದಾಗ ಅವ್ರಿಗೆ 87-88 ವಯಸ್ಸು, ನನಗೆ ಅವಾಗ ಏನು 15-16 ವಯಸ್ಸು. ಅವರ ಸ್ಪೀಡ್ ವಾಕನ್ನು ಎವ್ರಿ ಡೇ ನಾನು ಫಾಲೋ ಮಾಡ್ತಿದ್ದೆ. ಅವ್ರ ಸ್ಪೀಡಿಗೆ ನಡಿಬೋದು ಅಂತ. 87-88 ವಯಸ್ಸು ಅವತ್ತು, ನಾವು ಚಿಕ್ಕ ಹುಡುಗರು. ಅವ್ರ ಸ್ಪೀಡಿಗೆ ನಡೀಕಾಗ್ತಿದ್ದ ಅಂತ ಯೋಚನೆ ಮಾಡ್ತಿದ್ದೆ, ಆಗ್ತಿರ್ಲಿಲ್ಲ. ಅಷ್ಟು ಸ್ಪೀಡು. ಅಲ್ಲಿ ಮೂಲ ಮಠದಿಂದ ಆಫೀಸ್ಗೆ ನಡ್ಕೊಂಬರ್ತಿದ್ರು, ಅವ್ರ ಸ್ಪೀಡಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಮಿತಾಹಾರಿಯಾಗಿ, ಮಿತಭಾಷಿಯಾಗಿ, ಧ್ಯಾನಸ್ಥರಾಗಿ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಸಂಕಲ್ಪ ಶಕ್ತಿ ಇದ್ದರಿಂದ ಅವ್ರಿಗೂ ದೀರ್ಘಾಯುಷುಗಳಾಗಿ ಇವತ್ತು ಮಹಾತ್ಮರಾಗಿ ನಮ್ಮ ಮುಂದೆ ಕಾಣ್ತಾರೆ ಅಲ್ವಾ. ನಾನು ಅಲ್ಲಿ ಓದ್ಕೊಂಡಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳು ನನಗೆ 2011 ಜುಲೈ 15ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಂಥವ್ರು. ಆಕಸ್ಮಿಕವಾಗಿ ಜನರ ಒತ್ತಡ ಜಾಸ್ತಿ ಆಗಿದ್ದರಿಂದ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದೆ ಅಲ್ಲಿನ ರೈತರೆಲ್ಲ ಬಂದು ಲಾರಿಲಿ ಬಂದು ಸ್ಟ್ರೈಕ್ ಮಾಡಿದ್ರಿಂದ ವಾಪಸ್ ಅವರೇ ಕರ್ಕೊಂಡು ಹೋಗ್ಬಿಟ್ರು. ಮತ್ತೆ ಅಧಿಕಾರಿಯಾಗಿ ಕಂಟಿನ್ಯೂ ಆಗಿ 14 ವರ್ಷ ಆದ್ಮೇಲೆ ಮತ್ತೆ ಬಂದೆ. ನಮ್ಮ ಮಂಜೇಶ್ ಇಲ್ಲೇ ಇದ್ದಾರೆ. ನಾನು ಎಲ್ಲಿ ವರ್ಕ್ ಮಾಡಿದೆ ನಾಗಮಂಗಲ, KR ಪೇಟೆ ಮತ್ತು ಒಣೇಶ್ಪುರದಲ್ಲ ಒಂದು ಯಾಕಂದ್ರೆ ಹಣೆ ಬರಹ ಅಂತ ಅನಿಸುತ್ತೆ. ಆದರೂ ಅವರ ಸಂಕಲ್ಪ ನನ್ನ ಮೇಲೆ ಇತ್ತಲ್ಲ, ಆಶೀರ್ವಾದ, ಅದು ಕೊನೆಗೆ ಅವರ ಗುರುಬಾಯಿ ಅವ್ರ ಜೊತೆನೇ ಸನ್ಯಾಸ ದೀಕ್ಷೆ ತೆಗೆದುಕೊಂಡು ಆದಿಚುಂಚನಗಿರಿ ಮಠದಲ್ಲಿದ್ದು ಕೈಲಾಸಾಶ್ರಮದ ಸಂಸ್ಕೃತ ವೇದಾಂತಿ ಆಗಿದೆ ಅಂತ. ನಮ್ಮ ಗುರುಗಳು ದೇಶದ ಅತ್ಯಂತ ಶ್ರೇಷ್ಠ 6ನೇ ವೇದಾಂತಿ ಸಂಸ್ಕೃತಾಭ್ಯಾಸದಲ್ಲಿ. ಸಂಸ್ಕೃತ ಆದರೆ ಎಲ್ಲೂ ಅವರು ಎಕ್ಸ್ಪೋಸ್ ಆಗಲಿಲ್ಲ, ಭಾಳ ಮೀಸಲಾಗೋದ್ರು. ಚಂದ್ರಶೇಖರನಾಥ ಸ್ವಾಮಿಗಳು ಅವರು ಕೇಳ್ಕೊಂಡ್ರು, ನೋಡಪ್ಪ ನನಗೆ ಆರೋಗ್ಯ ಸ್ಥಿತಿ ಭಾಳ ಹದಗೆಡ್ತಾ ಇದೆ, ನೀವು ಬರಲಿಕ್ಕೆ ಸಿದ್ಧಿ ಇದೆಯಾ ಅಂತ. ನಾನು ಒಂದೇ ಮಾತಲ್ಲಿ, ನನಗೆ ಆ ಅಧಿಕಾರ ಅವೆಲ್ಲ ಏನೋ ಬೇಕಿರಲಿಲ್ಲ, ಒಂದೇ ಮಾತಲ್ಲಿ ನೀವು ಯಾವಾಗ ಹೇಳ್ತೀರ ಅವಾಗ ರಿಸೈನ್ ಮಾಡಿ ಬರ್ತೀನಿ ಹಿಂದೆ. ಒಂದು ಸೂಕ್ತ ದಿನ ಫಿಕ್ಸ್ ಮಾಡಿದರು, ದತ್ತಾತ್ರೇಯನ ಜಯಂತಿ ದಿವಸ ಸೀದಾ ರಿಸೈನ್ ಮಾಡಿ ಅವ್ರು ಹೇಳಿದಂತೆ ಕೇಳ್ಕೊಂಡು ಇವತ್ತು ಒಂದು ಸಣ್ಣ ಸೇವೆಯನ್ನು ಸಲ್ಲಿಸುವಂಥ ಅವಕಾಶವನ್ನು ಸಿಕ್ತು. ಅದಕ್ಕೆ ಪೂರಕವಾಗಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಗಳು, ಹಾಗೆ ಪರಮ ಪೂಜ್ಯ ಕುಮಾರ ಚಂದ್ರಶೇಖರನಾಥ ಸ್ವಾಮಿಗಳು ಆಶೀರ್ವಾದ ನಮ್ಮ ಮೇಲೆ ಇದ್ದಿದ್ದರಿಂದ ಈ ಒಂದು ಸಂಕಲ್ಪದ ಹಾದಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ, ನನ್ನ ಮೇಲೆ ಭಾಳ ಪ್ರೀತಿ ಒಂದು ಇಟ್ಟು ಭಾಳ ಗೌರವದಿಂದ ನಮ್ಮ ರಾಮಸ್ವಾಮಿಯವರು ಎಲ್ಲ ಅಕ್ಕಂದಿರು ಅಣ್ಣಂದಿರೆಲ್ಲ ಮಠಕ್ಕೆ ಬಂದಿದ್ರು, ನೀವು ಬರಲೇಬೇಕು ಅಂತ. ನನಗೆ ಇಂಥವು ಅಂದರೆ ಭಾಳ ಸಂತೋಷ. ಯಾಕೆ ಹೇಳೋದಕ್ಕಿಂತ ತಿಳ್ಕೊಬೇಕು ಅಂತ. ವಿ ಶುಡ್ ಲರ್ನ್ ಸಮಥಿಂಗ್. ನಮ್ಮ ಜೀವನ ಪ್ರತಿ ಹಂತದಲ್ಲೂ ಕೂಡ ತಿಳ್ಕೊಬೇಕು. ನೋಡಿ, ಅವರೊಂದು ಮಾತು ಹೇಳಿದರು ಅಲ್ವಾ, ಈ ವಯಸ್ಸಿನಲ್ಲೂ ಕೂಡ ಒಂದು ದೇಶ ಸೇವೆ ಮಾಡ್ತಾ ಇದ್ದಾರೆ. ನಮಗಿದು ಏನೋ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬೋದು, ಅವರು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ದೇಶಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಅಲ್ವಾ. ಶಿಕ್ಷಣ ಕ್ಷೇತ್ರ ಅವ್ರಿಗೆ ಕೊಡ್ತಾ ಇದ್ದಾರೆ, ಆ ಸಂಘಟನೆಯಲ್ಲಿ ಕೊಡ್ತಾ ಇದ್ದೀರಿ ನೀವು. ಈ ರೀತಿ ಒಂದು ಪರಿಕ್ರಮ ನಡೀತಾ ಇದೆ. ಇದು ನಡೀತಾ ಇರಲಿ. ಭವಿಷ್ಯದ ಜನಾಂಗವನ್ನು ಸುಸ್ಥಿತಿಲಿಡಲಿಕ್ಕೆ ನಾವು ಈಗಿನವರು ಕೂಡ ಮನದಟ್ಟು ಮಾಡ್ಕೋಬೇಕಾಗಿದೆ. ನೆಕ್ಸ್ಟ್ ಜನರೇಷನ್ ಶುಡ್ ಬಿ ಹ್ಯಾಪಿ ಅಂದರೆ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಬೇಸಿಕ್ಸನ್ನು ಫೌಂಡೇಶನ್ನ ಹಾಕಿ ಕೊಟ್ಟರೆ ಭವಿಷ್ಯದ ಜನಾಂಗ ನಮ್ಮ ಮೇಲೆ ಹಾಕುವ ಶಾಪ ತಪ್ಪುತ್ತೆ. ಇಲ್ಲ ನಮ್ಮನ್ನು ಬೈಕೊಂತಾರೆ, ಏನು ಮಾಡಲಿಲ್ಲ, ಏನು ಹೇಳಲಿಲ್ಲ, ಏನು ತಿಳುವಳಿಕೆ ಕೊಡಲಿಲ್ಲ, ಏನು ತಿಳಿಸ್ಲಿಲ್ಲ, ನಮ್ಮನ್ನು ಹೆಂಗೆ ಬೇಕು ಹಂಗೆ ಬಿಟ್ಬಿಟ್ರು. ಇವತ್ತು ನೋಡಿ, ತಂದೆ ತಾಯಿಗಳಿಗೆ ಒಬ್ಬರೋ ಇಬ್ಬರು ಮಕ್ಕಳು, ನಾವೆಲ್ಲ 4 ಜನ 6 ಜನ 8 ಜನ ಮಕ್ಕಳು. ಮೋಸ್ಟ್ಲಿ ಇವ್ರ ಕಾಲದಲ್ಲಿ 8-10 ಜನ ಇರ್ಬೋದೇನೋ ಅಲ್ವಾ. ಎಲ್ಲರೂ ಚೆನ್ನಾಗಿ ಸಾಕ್ತಾ ಇದ್ರು, ಹೊಟ್ಟೆ ತುಂಬ ಊಟ ಸಿಗೋದು ಹೇಗೋ, ಎಲ್ಲರೂ ಚೆನ್ನಾಗಿ ಸಾಕ್ತಾ ಇದ್ರು, ಚೆನ್ನಾಗಿತ್ತು, ಸಂಸ್ಕಾರ ಇತ್ತು. ಈಗ 1-2 ಇರ್ತವೆ, ತಂದೆ ತಾಯಿಗಳು ಮಾತೇ ಕೇಳಲ್ಲ, ಗುರು ಹಿರಿಯರು ಮಾತನ್ನೇ ಕೇಳಲ್ಲ, ಅಜ್ಜಂಜಿದ್ರು ಪ್ರೀತಿಸಲ್ಲ ಅಲ್ವಾ. ಎಷ್ಟು ಧಾವಂತ, ಎಷ್ಟು ಆತಂಕ ನಡೀತಾ ಇದೆ ಅಂದರೆ ಅವ್ರನ್ನೂ ಕೂಡ ಅದಕ್ಕೆ ಹೇಳಿದ್ದು ಪ್ರೊಫೆಸರ್ ಅವರು, ಹಿರಿಕರೆಲ್ಲ ಹೇಳಿದ್ದು ಅದನ್ನೇ, ಮಕ್ಕಳನ್ನ ಕರ್ಕೊಳ್ಳಿ, ಯುವಕರಿಗೆ ತರಬೇತಿ ಕೊಡಿಸಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ. ಇದನ್ನು ಯಾವಾಗ ಪ್ರತಿಯೊಂದು ಮನೇಲೂ ಕೂಡ ತಾಯಿ ತಂದಿರ ಅರ್ಥ ಮಾಡ್ಕೊಂಡು ತಮಗಿರೋಂಥ 1, 2, 3 ಮಕ್ಕಳನ್ನ ಈ ನಿಟ್ಟಿನಲ್ಲಿ ಬೆಳೆಸ್ಕೊಂಡು ಹೋದರೆ ಮಾತ್ರ ನಿಮ್ಮ ಮನೆಯ ಭವಿಷ್ಯ, ಮನೆತನದ ಭವಿಷ್ಯ, ಸಮಾಜದ ಭವಿಷ್ಯ, ಈ ದೇಶದ ಭವಿಷ್ಯ ಸುಸ್ಥಿರವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ನೋಡಿದ್ದೀನಿ ಪೋಷಕರನ್ನ ಕೆಲವ್ರನ್ನ. ಯಾಕೆ ನಾನು 21ನೇ ವಯಸ್ಸಿನ IAS ಕೋಚರು. ಅವತ್ತು IASಗೆ ನಾನು ಚಾಕ್ ಪೀಸ್ ಇತ್ತು, ಅವಾಗ ಇನ್ನೂ ಇದು ಬಂದಿರಲಿಲ್ಲ, ಚಾಕ್ ಪೀಸ್, ಬ್ಲಾಕ್ ಬೋರ್ಡು, ಚಾಕ್ ಪೀಸ್ ಇಟ್ಕೊಂಡು ಪಾಠ ಮಾಡ್ತಾಯಿದ್ರೆ 8 ಗಂಟೆ 10 ಗಂಟೆ ನಿರಂತರವಾಗಿ ಪಾಠ ಮಾಡ್ತಾಯಿದ್ದೆ. ಎಕನಾಮಿಕ್ಸು, ಕಾನ್ಸ್ಟಿಟ್ಯೂಷನು, ಕರೆಂಟ್ ಅಫೇರ್ಸು, ಜಿಯಾಗ್ರಫಿ, ಜನರಲ್ ಸ್ಟಡೀಸ್
ಎಕ್ಸೆಪ್ಟ್ ಫಿಸಿಕಲ್ ಸೈನ್ಸ್. ಅವಾಗ ಆ ಹುಡುಗರು ಎಷ್ಟು ತಾಳ್ಮೆಯಿಂದ ಕೇಳ್ತಾ ಇದ್ರು ಅಂದರೆ ಇನ್ನೂ ಕಂಟಿನ್ಯೂ ಮಾಡಿ ಸಿಲೆಬಸ್ ಮುಗಿಲಿ, ಎಕ್ಸಾಮ್ ಬಂದ್ಬಿಡ್ತು, ಪ್ರಿಲಿಮ್ಸ್ ಬಂತು, ಮೇನ್ಸ್ ಬಂತು ಅಂತ. ಈಗ ನೀವು 30 ನಿಮಿಷ ಪಾಠ ಮಾಡಿ, ಎಷ್ಟೇ ಸ್ವಚ್ಛಂದವಾಗಿ ಪಾಠ ಮಾಡಿ, ಟಾಲರೆನ್ಸ್ ಈಸ್ ವೆರಿ ಲೆಸ್ ಅಲ್ವಾ? ಪ್ರೊಫೆಸರ್ ಹೇಳ್ಬೇಕು ತಾವು ಪ್ರಾಂಶುಪಾಲರ್ ಆಗಿ. ಆ ಒಂದು ಯಂಗ್ ಮೈಂಡಲ್ಲಿ ಟಾಲರೆನ್ಸ್ ಇದೆಯಲ್ಲ, ಲಿಸನಿಂಗ್ ಟಾಲರೆನ್ಸ್, ಅದು ಕಡಿಮೆ ಆಗ್ತಾ ಇದೆ. ಕಡಿಮೆ ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಸೌಲಭ್ಯ ಇದೆ, ಉಣ್ಣಕ್ಕೆ, ತಿನ್ನಕ್ಕೆ, ಹಾಕಕ್ಕೆ ಎಲ್ಲ ಸೌಲಭ್ಯ ಇದೆ ಅಲ್ವಾ? ಎಷ್ಟು ಸೌಲಭ್ಯ ಇದ್ರೂ ಕೂತ್ಕೊಂಡು ಕೇಳುವಂತಹ, ಗ್ರಹಿಸುವಂತಹ ಒಂದು ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ, ತಾಳ್ಮೆ ಕಡಿಮೆ ಆಗ್ತಾ ಇದೆ. ಇಂತಹ ತಾಳ್ಮೆಯನ್ನು ಕಡಿಮೆ ಮಾಡುವಂಥದ್ದು ಪರಿಸ್ಥಿತಿ ಬೇರೆ ಆದರೆ ತಾಳ್ಮೆ ಸಹಿತವಾಗಿ, ಯೋಗ ಸಹಿತವಾಗಿ, ಆರೋಗ್ಯ ಸಹಿತವಾಗಿ ಜೀವನ ನಡೆಸಲಿಕ್ಕೆ ಬೇಕಾದಂಥ ಒಂದು ಪರಿಕರಗಳನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ದಿನನಿತ್ಯವೂ ಕೂಡ ಯೋಗಾಭ್ಯಾಸದ ಮೂಲಕ, ಅದರಲ್ಲಿ ಅನೇಕ ಪ್ರಕಾರಗಳ ಮೂಲಕ ತಿಳಿಸ್ಕೊಡ್ತಾ ಇರೋಂಥದ್ದು ಬಹಳ ಅತ್ಯುತ್ತಮವಾದಂಥ ಕೆಲಸ ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬ ದೇಶದ ಯೋಗಿಕ ಪ್ರಧಾನಿಯಾಗಿ ಈ ಮಹರ್ಷಿ ಪತಂಜಲಿಯವರ ಯೋಗ ಒಂದು ಮಾರ್ಗವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿ ಭಾರತದ ಕಡೆ ಅವರೆಲ್ಲ ತಿರುಗಿ ನೋಡೋ ಹಾಗೆ ಮಾಡಿದರು. ತಿನ್ನೋದು ಉಣ್ಣೋದೇ ಭೋಗ ಸಂಸ್ಕೃತಿಯಿಂದ ಪ್ರಾಪಂಚಿಕರು, ವಿದೇಶಿಗರು ಇವತ್ತು ಈ ದೇಶದ ಮಹತ್ವನ, ಈ ದೇಶದ ಘನತೆಯನ್ನು, ಈ ದೇಶದ ಸಂಸ್ಕೃತಿಯನ್ನು, ಸನಾತನ ಹಿಂದೂ ಧರ್ಮದ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿದ್ವಿ. ಎಂತೂ ಘನತೆಯ ದೇಶ ರೀ. ಈಗ ಎಲ್ಲ ಎದ್ದು ಕಾಣ್ತಾ ಇದೆ ದೇಶದ ಘನತೆ.